ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಏನೆಲ್ಲ ನೋಡ್ತಾ ಇದ್ದೀರಾ? ಬಾಕ್ಸ್ ಓಪನ್ ಮಾಡಿ. ಕಾಯ್ತಾ ಇದೆ ನಾಲ್ಗೆ. ಓಪನ್. And Anu, this is for you. I mean, the potluck party and the song too. ಕೇಳು, ಯಾವ ಸಾಂಗ್ ಬೇಕು? ಯಾವ್ದಾದ್ರು ಓಕೆ. ನಾನು ಹೇಳಾ? ಸ್ಟಾಪ್ ನಾ. ನೋ. ಈ ಪಾರ್ಟಿ ಇರೋದು ಅನುಗೋಸ್ಕರ, ಸೊ ಅನು ಹ್ಯಾಸ್ ದ ಪ್ರಿವಿಲೇಜ್. ಕೇಳು. ಸೊ ನಾನೇ ಚೂಸ್ ಮಾಡ್ಲಾ? So I'll play my favorite song. Very, very favorite. Gada paga, za za re gada paga, re sa re ga re ga re. Sing, sing, sing. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಹಾಡಿ ಅನು, ಹಾಡು. ನಾನಾ? ಇಲ್ಲಪ್ಪ, ನಂಗೆ ಹಾಡಕ್ ಬರಲ್ಲ. Come on. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಹೀಗೆ ಎಂದು. ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು. ಹೇ, ಎಲ್ರೂ ಬನ್ನಿ, ಒಂದು ಫೋಟೋ ತಗೊಳ್ಳೋಣ. ಅನು, ನೀನ್ ಸ್ವಲ್ಪ ನೀಲ್ ಪಕ್ಕಕ್ ಬಾ. ಅನು, ನೀಲ್, ನಿಮ್ ಫೇಸ್ ಎಷ್ಟು ಕ್ಯೂಟ್ ಆಗಿ ಬರ್ತಿದೆ ಗೊತ್ತಾ? ನಿಮ್ಮಿಬ್ರದ್ದು ಫೋಟೋಜೆನಿಕ್ ಫೇಸು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಮೇಲೆ ವಾಟ್ಸ್ಆಪ್ ಅಲ್ಲಿ ಒಂದು ನಾರ್ಮಲ್ ಫೋಟೋದಾಗಿಲ್ಲ. ಹಲೋ ಮ್ಯಾಮ್, ಪಾಟ್ಲಕ್ ಪಾರ್ಟಿ ನಡೀತಾ ಇದೆ, ತಿನ್ನೋಣ ಫಸ್ಟ್, ಆಮೇಲೆ. ಬನ್ನಿ ಬನ್ನಿ ಬನ್ನಿ. ಝೇಂಡೆ, ಈ ನೀಲ್ನ ನಾವು ಮೆಚ್ಚಲೇಬೇಕು. ಎಲ್ಲರ ಜೊತೆಲೂ ಎಷ್ಟು ಒಳ್ಳೆ ಸ್ನೇಹ ಬೆಳೆಸ್ಕೊಂಡಿದ್ದಾನೆ ನೋಡು, ಅದು ಒಂದು 4 ದಿನಗಳಲ್ಲಿ. ಅದೇ ಮಿಸ್ ಹೊಡಿತಾ ಇರೋದು. ಝೇಂಡೆ, ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂಥರ, ಅದನ್ನೇ ಇಟ್ಕೊಂಡು ಯಾವುದೇ ನಿರ್ಧಾರ ತೊಗೊಳಕ್ಕಾಗಲ್ಲ. ಆಮೇಲೆ ಝೇಂಡೆ, ನೀನು ಇತ್ತೀಚೆಗೆ ಎಲ್ಲರ ಮೇಲೂ ಅನುಮಾನ ಪಡ್ತಿದ್ಯಾ, ಅದನ್ನು ಬಿಟ್ಬಿಡು. ಈಗ ಹೇಳು, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು? ಯಾವುದು? ಅದೇ ಅನು ಪಾಸ್ಪೋರ್ಟ್ ವಿಷಯ. ಹಾಂ, ವಿಷಯ ತಿಳಿಸಿದ್ದೀನಿ. ಪಾಸ್ಪೋರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳಕ್ಕೂ ಹೇಳಿದ್ದೀನಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗುಡ್. ಒಂದು ನಿಮಿಷ. ಅನುಮಾನ ನಾಟ್ ಗುಡ್ ಝೇಂಡೆ. ಸ್ವಪ್ನ, ನಾನು ಇದುವರೆಗೂ ಫ್ಲೈಟಲ್ಲಿ ಹೋಗೇ ಇಲ್ಲ ಗೊತ್ತಾ. ಇದೇ ಫಸ್ಟ್ ಟೈಮ್. ನಂಗೆ ತುಂಬ ಭಯ ಆಗ್ತಿದೆ. ಬಸ್ಸು ಟ್ರೈನ್ ಥರನೇ ಫ್ಲೈಟ್ ಕೂಡ ಕಣೆ. ಈ ಧೈರ್ಯವಾಗಿ ಹೋಗ್ಬಾ, ಏನೂ ಹೆದರ್ಕೋಬೇಡ. ಎಲ್ಲದಕ್ಕೂ ಫಸ್ಟ್ ಟೈಮ್ ಅಂತ ಇರುತ್ತೆ.
ಯಾ ಓಕೆ ಥ್ಯಾಂಕ್ ಯು. ಸ್ವಪ್ನ ಬಾರ್ ಕೋಡ್ಸ್ದೇನಾಯಿತು? ಹಾಂ ಮ್ಯಾಮ್ ಹೇಳಿದ್ದೀನಿ, ಬೈ ಎಂಡ್ ಆಫ್ ದ ಡೇ ಅಪ್ಡೇಟ್ ಸಿಗುತ್ತೆ. ಓಕೆ, ಸೊ ಮೇಕ್ ಶೂರ್ ದಟ್ ಇಟ್ಸ್ ಡನ್ ಬೈ ದ ಎಂಡ್ ಆಫ್ ದ ಡೇ. ಯಾ ಓಕೆ. ಮ್ಯಾಮ್ ಮ್ಯಾಮ್ ನಿಮ್ಮ ಹತ್ರ 2 ಮಿನಿಟ್ಸ್ ಮಾತಾಡ್ಬೋದಾ? ಯಾ ಶೋರ್ ಮಯೂರ್. ಮ್ಯಾಮ್ ನನಗೊಂದು ಡೌಟ್ ಇದೆ. ಈ ಆಫೀಸಲ್ಲಿ ನಾನು ನಿಮ್ಮನ್ನ ಫಾಲೋ ಮಾಡಬೇಕಾ ಅಥವಾ ಅನುನ ಫಾಲೋ ಮಾಡಬೇಕಾ? ವಾಟ್ ಯು ಮೀನ್? ಅಲ್ಲ ಮ್ಯಾಮ್, ಈ ಆಫೀಸಲ್ಲಿ ನಿಮ್ಮನ್ನ ಬಿಟ್ಟರೆ ಅಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡೋರು ಬೇರೆ ಯಾರೂ ಇಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಬಿಟ್ಟು ಆ ಅನುನ ಲಂಡನಿಗೆ ಕಳಿಸ್ತಿದಾರಲ್ಲ, ಅಲ್ಲ ಸೀನಿಯರ್ಸ್ ಇದ್ದಾರೆ, ಅಬ್ರಾಡಲ್ಲಿ ಎಜುಕೇಷನ್ ಮುಗಿಸ್ಕೊಂಬಂದಿರೋ ನಾನಿದ್ದೀನಿ. ನಮ್ಮೆಲ್ರಿಗಿಂತ ಅವಳ ಕ್ವಾಲಿಫಿಕೇಷನ್ನೇ ಹೆಚ್ಚಾಯ್ತಾ? ಇತ್ತೀಚಿನ ಡಿಸಿಷನ್ ನೋಡಿದ್ರೆ ನನಗೆ ಯಾಕೋ ನಾ ಅನುನೇ ಫಾಲೋ ಮಾಡಬೇಕೇನೋ ಅನ್ನಿಸ್ತಿದೆ. ಅನು, ನಿನಗೆ ಸಿಕ್ಕಿರೋದು ತುಂಬಾನೇ ದೊಡ್ಡ ಆಪರ್ಚುನಿಟಿ. ಇದನ್ನ ಮಿಸ್ ಮಾಡ್ಕೋಬೇಡ ಆಯ್ತಾ? ಆ್ಯಕ್ಚುಲಿ ನೀನು ಲಂಡನ್ಗೆ ಹೋಗ್ತಿದ್ಯಲ್ಲ, ಅದು ನಮ್ಮ ಆಫೀಸಲ್ಲಿರೋ ಕೆಲವ್ರಿಗೆ ಇಷ್ಟನೇ ಇಲ್ಲ. ಅಯ್ಯೋ ಹೌದಾ? ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅನು, ಬಿಂದಾಸಾಗಿ ಹೋಗಿ ಬಿಂದಾಸಾಗಿ ಬಾ. ಸೊ ನೀವೀಗ ಮಿಸ್ ಅನು ಸಿರಿ ಮನೆಗೆ ಪಾಸ್ಪೋರ್ಟ್ ಮಾಡಿಸ್ಕೊಡ್ತಾ ಇದ್ದೀರಾ? ಸೊ ಮಿಸ್ಟರ್ ಕೇಶವ್ ಜೇಂಡೆ ಲೈಫಲ್ಲಿ ಇನ್ನೂ ಏನೆಲ್ಲ ಮಾಡಬೇಕಾಗುತ್ತೋ ಏನೋ. ನಗಬೇಡಿ ಮಿರಾಜ್, ಮೇಲಿಂದ ಆರ್ಡರ್ ಬಂದಿದೆ. ನಾನು ರೆಸಿಗ್ನೇಷನ್ ಲೆಟರ್ ಕೊಟ್ಬಿಡ್ತೀನಿ. ವಾಟ್? ನಾನು ರಾಜೀನಾಮೆ ಪತ್ರ ಕೊಟ್ಟರೆ ನೀವು ತಗೋತೀರಲ್ಲ? ಜೇಂಡೆ ಏನು ಹೇಳ್ತಾ ಇದ್ದೀರಾ ನೀವು? ಆರ್ ಯು ಸೀರಿಯಸ್? ಅಲ್ಲ, ನೀವು ಯಾಕೆ ರೆಸಿಗ್ನೇಷನ್ ಲೆಟರ್ ಕೊಡಬೇಕು? ನಾನು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ RS ಸರ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಜೇಂಡೆ, ನೀವು ಹೀಗೆಲ್ಲ ಕೆಲಸ ಬಿಟ್ಟು ಹೋಗೋಗಿಲ್ಲ ಅಷ್ಟೇ. ನಾನು ಹೇಳಿದ್ದು ಅನು ಸಿರಿ ಮನೆ ಪಾಸ್ಪೋರ್ಟ್ ಮಾಡಿಸ್ತೀನಿ ಅಂತ. ಆದರೆ ಅನು ಸಿರಿ ಮನೆ RS ಸರ್ ಜೊತೆ ಲಂಡನ್ಗೆ ಹೋಗ್ತಾರೆ ಅಂತಲ್ಲ.